ನಮಸ್ಕಾರ, ಮನುಷ್ಯ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಶಾಂತಿ ಮತ್ತು ಆ ಫ್ಯಾಮಿಲಿ ಸಮೇತವಾಗಿ ಟೂರ್ ಹೊರಟಿದ್ದಾರೆ. ಆ ಟೂರ್ಗೆ ಹೋಗೋಕ್ಕೆ ಐಡಿಯಾ ಹಾಕಿದ್ದೇ ತಾರಾ. ಹೋಗೋಣ ಟೂರು, ದಿನವಿಡೀ ಯಾವಾಗಲೂ ಮನೇಲೇ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ಟ್ರಿಪ್ ಹೋಗ್ಬರೋಣ ಅಂದ್ಕೊಂಡು ಅಲ್ಲಿಗೆ ಐಶೂನು ಬಂದಿದ್ದಾಳೆ. ಎಲ್ಲರೂ ಮೀನಾ, ಆಮೇಲೆ ಸೂರ್ಯ, ಮನೋಜ, ರವಿ, ಎಲ್ಲರೂ ರಂಗನಾಥ, ಎಲ್ಲರೂ ಫ್ಯಾಮಿಲಿ ಸಮೇತ ಫುಲ್ ಹೊರಟಿದ್ದಾರೆ. ಕಲ್ಯಾಣಿ ಒಬ್ಬಳೇ ಮಿಸ್ಸಿಂಗು, ಇನ್ನೆಲ್ಲರೂ ಹೊರಟಿದ್ದಾರೆ. ಆಮೇಲೆ ತಾರಾ ಒಬ್ಬಳೇ ಕೂತಿದ್ದಾಳೆ ಅಂತೇಳ್ಬಿಟ್ಟು ಶಾಂತಿ ಏನು ಮಾಡ್ತಾಳೆ, ತಾರನ ಪಕ್ಕಕ್ಕೆ ಹೋಗಿ ಕೂತ್ಕೊಳ್ಳೋಕೆ ಹೋಗ್ತಾಳೆ. ಇಲ್ಲ ಅಮ್ಮ, ನಾನು ಕಂಫರ್ಟಾಗಿ ಕೂತಿದ್ದೀನಿ, ನೀವು ಹೋಗಿ ಅಲ್ಲಿ ಅಪ್ಪ ಜೊತೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಅಯ್ಯೋ ಇಲ್ಲಮ್ಮ, ನೀನು ನನ್ನ ತಾಳಿ ಉಳಿಸಿದ್ದು ದೇವತೆ, ನಿನ್ನ ಪಕ್ಕನೇ ಕೂತ್ಕೊತೀನಮ್ಮ ಅಂತಾಳೆ. ಇರಲಿ ಬಿಡಿ ಅಮ್ಮ, ನೀವು ಪರವಾಗಿಲ್ಲ, ಹೋಗಿ ಅಲ್ಲಿ ಅಪ್ಪ ಪಕ್ಕನೇ ಕೂತ್ಕೊಳ್ಳಿ, ನಾನು ಇಲ್ಲೇ ಕೂತ್ಕೊಳ್ತೀನಿ, ನಾನೇನು ತೊಂದರೆ ಇಲ್ಲ, ಕಂಫರ್ಟಾಗಿ ಕೂತಿದ್ದೀನಿ, ಹೋಗಿ ಅಮ್ಮ ಅಂತ ಹೇಳ್ತಾಳೆ ತಾರಾ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇಲ್ಲ ನಾನು ನಿನ್ನ ಜೊತೆನೇ ಕೂತ್ಕೋತೀನಿ, ನನ್ನ ಮಗಳಮ್ಮ ನೀನು, ನಿನ್ನ ಜೊತೆನೇ ಕೂತ್ಕೋತೀನಿ ಅಂತ. ರಂಗನಾಥ ಅದನ್ನೆಲ್ಲ ನೋಡ್ತಾ ಇರ್ತಾನೆ. ಆಮೇಲೆ ಮೀನಾ ಅವರಿಗೆಲ್ಲ ನಗು ಬರ್ತಾ ಇರುತ್ತೆ, ಶಾಂತಿ ಆಡೋ ರೀತಿಗೆ ಮೀನಿಗೆಲ್ಲ ನಗು ಬರ್ತಾ ಇರುತ್ತೆ. ಅವಳು ನಗ್ತಲೇ ಇರ್ತಾರೆ ಅವರೆಲ್ಲವ ಹಿಂದ್ಗಡೆಯಿಂದ. ಆಗ ಹಿಂಗೆ ಮತ್ತೆ ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಬಸ್ ಒಳಗಡೆ, ತುಂಬ ಜಾಲಿ ಮೂಡಲ್ಲಿ ಬರ್ತಾ ಇರ್ತಾರೆ ಎಲ್ಲರೂ. ಹೆಂಗೆ ಅಂದರೆ ಅಣ್ಣ ತಮ್ಮಂದಿರೆಲ್ಲ ತುಂಬ ಅನನ್ಯತೆಯಿಂದ ಜಾಲಿ ಮೂಡಲ್ಲಿ, ಮತ್ತು ಯಾರಿಗೂ ಮಕ್ಕಳಿಲ್ಲ ಇನ್ನೂ, ಆರಾಮಾಗಿ ಬರ್ತಾ ಇರ್ತಾರೆ. ಆ ಟೈಮಿಗೆ ತಾರಾ ಹಾಡಾಗ್ತಾನೆ ಡಿ ಜೆ ಬಸವನು. ಆವಾಗ ಇವರೆಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಆಯ್ತಾರೆ, ತಾರಾ ಎಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಆಯ್ತಾರೆ. ರಂಗನಾಥ ಒಬ್ಬನೇ ಕೂತಿರ್ತಾನೆ, ಇನ್ನೆಲ್ಲ ಕುಣಿತಾ ಇರ್ತಾರೆ. ಆವಾಗ ತುಂಬ ಚೆನ್ನಾಗಿದೆ, ಇದೊಂಥರ ಚೆನ್ನಾಗಿದೆ ಅಲ್ಲ ಅಂತ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಆ ಟೈಮಿಗೆ ಫಸ್ಟು ತಾರಾ ಆಡಲಿ, ತಾರಾ ಚೆನ್ನಾಗಿ ಆಡ್ತಾಳೆ, ತಾರಾ ಆಡಲಿ ಅಂತ. ಏಕೆಂದರೆ ಶಾಂತಿಗೆ ತಾರಾ ಅಂದರೆ ತುಂಬ ಇಷ್ಟ. ನನ್ನ ಮಗಳು ಅಂತಲೇ ಇರ್ತಾಳೆ. ರಂಗನಾಥನು ನನ್ನ ಮಗಳು ಅಂತಲೇ ಇರ್ತಾನೆ. ಹಂಗಾಗ್ಬಿಟ್ಟು ತಾರಾ ಆಡಲಿ ಅಂತೇಳಿ ತಾರಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಆವಾಗ ಅವಳು ಆಡ್ತಾಳೆ, ತಾರಾ ಆಡ್ತಾಳೆ. ತಾರಾ ಆಡಿದ ಮೇಲೆ ಮೀನಾ ಅಂತ ಆಯಿತು, ಮೀನಾ ಆಡಬೇಕು ಅಂತ ಆಯಿತು. ಮೀನಾನೂ ಆಡ್ತಾಳೆ, ತುಂಬ ಚೆನ್ನಾಗಿ ಆಡ್ತಾಳೆ ನಮ್ಮವರು ಅಂತ ಸೂರ್ಯ ಹೇಳ್ತಾನೆ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಮೀನಾ ಆಡಾಯಿತು. ಮೀನಾ ಆಡಿದ ಮೇಲೆ ಇವಾಗ ಐಶ್ವರ್ಯ ಆಡಬೇಕು ಅಂತ ಸರಿ ಅಂತೇಳ್ಬಿಟ್ಟು ಐಶೂನು ಆಡ್ತಾಳೆ. ಆಮೇಲೆ ಗಂಡು ಮಕ್ಕಳು ಸರದಿ ಅಂತ ಆಗುತ್ತೆ. ಒಟ್ಟಿಗೆ ಜರ್ನಿ ಫುಲ್ಲು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಆವಾಗ ಶಾಂತಿನ ಕರೀತಾರೆ ಮಕ್ಕಳೆಲ್ಲ, ಡ್ಯಾನ್ಸ್ ಮಾಡ್ಬಾ ಅಂತ. ಅಯ್ಯೋ ಬೇಡಪ್ಪ, ನೀವು ಮಾಡಿ, ನಾನು ನೋಡ್ತೀನಿ, ಪರವಾಗಿಲ್ಲ, ನೀವು ಮಾಡಿ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಮಾಡಿ ಅಂತಾಳೆ. ಓಕೆನಾ ಅಂತೇಳ್ಬಿಟ್ಟು ಆಮೇಲೆ ಎಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ, ಹಾಡು ಹೇಳ್ತಿರ್ತಾರೆ. ತುಂಬ ಜಾಲಿ ಮೂಡಲ್ಲಿ, ಅಂದರೆ ಇಡೀ ಬಸ್ಸಲ್ಲೆಲ್ಲ ಇಷ್ಟೇ ಜನ, 8 ಜನ ಇರ್ತಾರೆ ಇಡೀ ಬಸ್ಸಲ್ಲೆಲ್ಲ. ಹಾಗಾಗಿ ಒಂದು ಬಸ್ ಫುಲ್ ಖಾಲಿ ಇರುತ್ತೆ. ಎಲ್ಲ ಟ್ರಿಪ್ ಹೊರಟಿದ್ದಾರೆ. ಅವ್ರು ಹೋಗೋ ಪ್ಲೇಸಲ್ಲಿ ಹೋಗಿ ಇಳ್ಕೊಂಡು ಅಲ್ಲಿ ಮೆಡಿಟೇಷನ್ನು, ಜಾಗಿಂಗು, ಅದು ಇದು ಅಂತ ಏನೇನೋ ಮಾಡೋದಿರುತ್ತೆ, ಅವೆಲ್ಲ ಮಾಡ್ತಾರೆ. ತಾರಾ ಹೇಳ್ಕೊಡ್ತಾಳೆ. ಆಮೇಲೆ ಏನೇನೋ ಗೇಮ್ಸ್ ಇರುತ್ತೆ, ಆ ಗೇಮ್ಸಲ್ಲಿ ತಾರನ ಟೀಮು ಸೋತ್ಬಿಡುತ್ತೆ, ಮತ್ತು ಮೀನಿನ ಟೀಮ್ ಗೆದ್ದುಬಿಡುತ್ತೆ. ಆವಾಗ ತಾರಾ ಬೇಜಾರು ಮಾಡ್ಕೋತಾಳೆ ಅವ್ರ ಅಮ್ಮನ ಹತ್ರ ಹೇಳ್ಕೊಂಡು, ಬೇಡ ಅಮ್ಮ, ನಾವು ವಾಪಸ್ ಹೋಗ್ಬಿಡೋಣ, ನಾವು ಸೋತ್ಬಿಟ್ವಿ, ವಾಪಸ್ ಹೋಗ್ಬಿಡೋಣ ಅಂತೇಳಿ. ಏನಿಲ್ಲಮ್ಮ, ಆಟ ಅಂದರೆ ಇದು ಒಂಥರ ಚದುರಂಗ ಇದ್ದಂಗೆ, ಒಂದು ಸೋಲು ಗೆಲುವು ಇದ್ದೇ ಇರುತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು, ಎಂಜಾಯ್ ಮಾಡಬೇಕು, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ತಾರಾ ಅಂತ ಹೇಳ್ತಾಳೆ. ಅಯ್ಯೋ, ನೀನು ನನ್ನ ಮಾಂಗಲ್ಯ ಉಳಿಸಿದ ದೇವತೆ ನೀನು ನನ್ನ ಮಗಳ ಥರ ಕಣವ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾಳೆ. ಆಗಲೂ ತುಂಬ ಖುಷಿಯಾಗಿ ಎಲ್ಲರೂ ನಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿ ಅಮ್ಮ ನೋಡು ತಾರನ್ನು ನೋಡ್ಕೊಳ್ತಾರೆ ಅಂತೇಳ್ಬಿಟ್ಟು. ಅಂದರೆ ಇವಳು ತಂಗಿ ಇಲ್ಲ ಅನ್ನೋದು ಒಂದು ಕೊರತೆ ಇತ್ತಲ್ವ, ಬಂದಿದ್ದಾಳೆ ತಂಗಿಯಾಗಿ ಅಂತೇಳ್ಬಿಟ್ಟು ಎಲ್ಲರಿಗೂ ಖುಷಿ ಇರುತ್ತೆ.
ತುಂಬ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಶಾಂತಿ ಮೀನ ಕಂಡ್ರೆ ಸಾಕು ಅಲ್ಲೂ ಗುರು 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 ಅಂತಲೇ ಇರ್ತಾಳೆ ಶಾಂತಿ. ಯಾವಾಗಲೂ ಅವಳ ಮೇಲೆ ಕೋಪನೇ. ಅವಳೇನು ಅದಕ್ಕೇನು ತಲೆ ಕೆಡಿಸ್ಕೊಳ್ಳಲ್ಲ. ಅತ್ತೆ ಏನೋ ಮಾತಾಡ್ಕೋತಾರೆ ಅಂತಾಳೆ, ಅವಳ ಪಾಡಿಗೆ ಅವಳು ಸುಮ್ಮನೆ ಇರ್ತಾಳೆ. ಎಲ್ಲ ಜೋಕ್ಸ್ ಮಾಡ್ಕೊಂಡು ಆಡಾಡ್ಕೊಂಡು ಖುಷಿಯಾಗಿ ಅಲ್ಲಿಂದ ಅವ್ರು ಹೋಗೋಂಥ ಪ್ಲೇಸಿಗೆ ಹೋಗಿ ಬಸ್ ಇಳಿತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.